ಅಜ್ಞಾನದ ಸಂಕೇತವಾದ ಜನಿವಾರವನ್ನ ತೆಗೆಸಿ ಕಸದ ಬುಟ್ಟಿಗೆ ಹಾಕಿಸಿರುವುದು ಖಂಡನೀಯ ಎಂದು ಹಿರಿಯ ವಕೀಲ ಪಿ ದತ್ತಾತ್ರೇಯ ತಿಳಿಸಿದರು. ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಅಧಿಕಾರಿಗಳ ಕ್ರಮವನ್ನು ವಿರೋಧಿಸಿ ಶ್ರೀ ಶಂಕರ ಸೇವಾ ಸಮಿತಿ, ಆರ್ಯವೈಶ್ಯ ಮಂಡಳಿ ಹಾಗೂ ಸೋಮವಂಶ ಆರ್ಯ ಕ್ಷತ್ರಿಯ ಟ್ರಸ್ಟ್ ವತಿಯಿಂದ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಮ್ಮ ಸಂವಿಧಾನದ ಪ್ರಕಾರ ಅವರವರ ಧರ್ಮದ ಸಂಪ್ರದಾಯಗಳನ್ನು ಆಚರಿಸಲು ನಿರ್ಬಂಧವಿಲ್ಲ. ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಇದುವರೆಗೂ ಜನಿವಾರಗಳನ್ನ ತೆಗೆಸುತ್ತಿರಲಿಲ್ಲ. ಈ ಬಾರಿ ಜನಿವಾರ ತೆಗೆಸಿರುವುದು ಪೂರ್ವ ನಿಯೋಜಿತವಾಗಿದೆ. ಇಂತಹ ಘಟನೆ ಮರುಕಳಿಸದಂತೆ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಎ ರಮೇಶ್ ಮಾತನಾಡಿ, ಜನಿವಾರವನ್ನ ತೆಗೆಸಿದ ಭ್ರಷ್ಟ ಅಧಿಕಾರಿಗಳಿಗೆ ಕೆಲಸದಿಂದ ಅಮಾನತು ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಹಾಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಸೂರ್ಯವಂಶ ಆರ್ಯ ಕ್ಷತ್ರಿಯ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣ್ ರಾಜು ಮಾತನಾಡಿ, ಜನಿವಾರದ ಮಹತ್ವ ತಿಳಿಯದೆ ತೆಗೆಸಿರುವುದು ತಪ್ಪು ಕ್ರಮವಾಗಿದ್ದು, ಇದು ಧಾರ್ಮಿಕ ವಿರೋಧಿ ಕಾರ್ಯವಾಗಿದೆ. ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಶ್ರೀ ಶಂಕರ ಸೇವಾ ಸಮಿತಿ ಅಧ್ಯಕ್ಷ ಬಿಆರ್ ಸತ್ಯನಾರಾಯಣ, ಖಜಾಂಚಿ ಕೆ ಲಕ್ಷ್ಮೀ ಪ್ರಸಾದ್, ವೇಪ್ರ ಕೆ ನಾಗರಾಜು ಶಾಸ್ತ್ರಿ, ಪುರಸಭಾ ಸದಸ್ಯ ಕೆ ನಾರಾಯಣ್, ಹಿರಿಯ ವಕೀಲರಾದ ಎಸ್.ಎ. ಶ್ಯಾಮನಾಥ್, ಡಿ.ವಿ. ಶೇಷಾದ್ರಿ, ಎಚ್.ವಿ. ಮಂಜುನಾಥ್, ಪ್ರಧಾನ ಅರ್ಚಕರುಗಳಾದ ನಟರಾಜ್ ದೀಕ್ಷಿತ್, ಅನಂತ ಪದ್ಮನಾಭ ಭಟ್ಟರ್, ಸಿದ್ದನಹಳ್ಳಿ ಕಿರಣ್, ಸಂಜೀವ ಮೂರ್ತಿ, ಬಿ. ರಮೇಶ್, ವರದಾ, ಶಾರದಾ, ಮಹಿಳಾ ಮಂಡಳಿಯ ಪದಾಧಿಕಾರಿಗಳು, ವಾಸವಿ ಯುವಜನ ಸಂಘದ ಅಧ್ಯಕ್ಷ ಶಶಿ, ಆದರ್ಶ್, ತಾತ ಬದ್ರಿನಾಥ್, ಎಂಎಸ್ ರಘುನಾಥ್, ವಾಸವಿ ರವಿ, ಎಸ್.ಎಂ. ಕೃಷ್ಣ, ಕಿಶೋರ್, ತಾತಪ್ಪಾರತ ಸಾರಥಿ, ಆನಂದ್ ಕೃಷ್ಣ ವಿಕ್ರಮ್, ಹನುಮಂತರಾಜು, ಮಂಜುನಾಥ್, ಪಿ.ವಿ. ಮೋಹನ್, ಯೋಗೇಶ್, ಎಂ.ಎ. ರವಿ, ಗಾಯತ್ರಿ ನಾರಾಯಣ್, ಎಸ್.ಆರ್. ರಾಘವೇಂದ್ರ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಇದೇ ವೇಳೆ ಪಟ್ಟಣದ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ಸಾಗಿ ಉಪವಿಭಾಗಾಧಿಕಾರಿಗಳ ಕಚೇರಿಯ ಗ್ರೇಡ್ 2 ತಹಶೀಲ್ದಾರ್ ರವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಇದು ಕರುನಾಡ ನ್ಯೂಸ್, ನಿಮಗಾಗಿ, ನಿಮ್ಮ ಸೇವೆಗಾಗಿ. ಜನಿವಾರ ತೆಗೆಸಿದ ಸಿಇಟಿ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ